ನಮಸ್ಕಾರ ಆಚಾರ್ಯ. ಹರೇ ನಮಃ. ಮತಿಭಿರರ್ಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತಿಪಾಯಂ ವಿಮಾಯಂ ಗ್ರಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಚಿಕಂಧರಂ ಭೀಮಸೇನಾನಂದತೀರ್ಥವನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ ಭಗವಾನ್ ಅವ್ಯವಹಿತಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೋ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಅಯಗ್ರೀವೇತ್ಯಾದಿನಾ ಅಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಈ ಹಯಗ್ರೀವ ದೇವರು ತಾವು ಸಂಹಾರ ಮಾಡಿದ ನಂತರ ಏನೇನಾಯ್ತು ಅನ್ನುವ ವಿಷಯ ಬರ್ತಾ ಇತ್ತು. ಅದರಲ್ಲಿ ಇಂದ್ರದೇವರು ತಾವು ಸ್ತೋತ್ರವನ್ನ ಮಾಡಿದ್ರು, ಭಗವಂತನ ಸ್ತೋತ್ರವನ್ನ. ಅದು ಯಾವ ಕ್ರಮದಲ್ಲಿ ಮಾಡಿದ್ರು? ಮಂದ್ರ, ಮಧ್ಯಮ, ಉತ್ತಮ ಅಂತ. ಅಂದ್ರೆ ಮಂದ್ರ ಸ್ವರ, ಮಧ್ಯಮ ಮತ್ತೆ ಉತ್ತಮ, ಈಗ ಮೂರು ಪ್ರಕಾರದಲ್ಲಿ ಮೂರು ರೀತಿಯ ಸ್ತೋತ್ರವನ್ನ ಅವರು ಮಾಡಿದ್ದಾರೆ. ಈ ಅರ್ಥ ಹೇಗ್ ಸಿಕ್ತು ಅಂತ ಒಂದು ಪ್ರಶ್ನೆ. ಯಾಕೆಂದ್ರೆ ಇರೋ ಶಬ್ದ ಏನು? ಮಂದ್ರೈಹಿ ಅಂತ ಶಬ್ದ. ಮತ್ ಹಾಗಾದ್ರೆ ಮಧ್ಯಮ ಉತ್ತಮ ಅಂತ ಹೇಗ್ ಸಿಗತ್ತೆ ಅಂದ್ರೆ ಅದೊಂದು ವಿಶೇಷ ಇದೆ. ಏನು? ಇದು ವ್ಯಾಕರಣದಲ್ಲಿ ಬರುತ್ತೆ ಈ ವಿಶೇಷ. ಬಹುವಚನವನ್ನ ಎಲ್ಲಾರು ಹೇಳಿದ್ರೆ ಆಗ ಇನ್ನೂ ಒಂದು ಎರಡು ಮೂರು ಎಷ್ಟು ಬೇಕಾದ್ರೂ ಅಷ್ಟು ತಗೊಳ್ಬಹುದು ಅಂತ. ಆದಿ ಅನ್ನೋ ಅರ್ಥದಲ್ಲಿ, ಮೊದಲಾದ ಅನ್ನೋ ಅರ್ಥದಲ್ಲಿ ಬಹುವಚನವನ್ನ ಬಳಸೋದಿದೆ. ಉದಾಹರಣೆಗೆ ಕಾಕೇಭ್ಯೋ ದಧಿರಕ್ಷತಾಂ, ಇದು ಅದರ ಹತ್ರಕ್ಕೆ ಬರುತ್ತೆ. ಉದಾಹರಣೆ, ಕಾಕೇಭ್ಯ ದಧಿರಕ್ಷತಾಂ ಅನ್ನೋದಕ್ಕೆ ಏನರ್ಥ? ಕಾಕೇಭ್ಯ ಅಂದ್ರೆ ಕಾಗೆಗಳಿಂದ, ದಧಿ ಮೊಸರನ್ನ ರಕ್ಷಣೆ ಮಾಡಿ ಅಂತ ಅರ್ಥ. ಬರೀ ಕಾಗೆಗಳಿಂದ ಅಲ್ಲ ಹೊರತು ಈ ಬೆಕ್ಕು, ಅದು ಬೇರೆ ಬೇರೆ ಪ್ರಾಣಿಗಳು, ಅವುಗಳಿಂದಲೂ ರಕ್ಷಣೆ ಮಾಡ್ಲಿ ಅಂತ ತಾತ್ಪರ್ಯ ಇದೆ. ಮನಸ್ಸಿನಲ್ಲಿ ಅದಿದೆ ಅಭಿಪ್ರಾಯ. ಆ ಅಭಿಪ್ರಾಯ ಇಟ್ಕೊಂಡು
ಒಬ್ಬನಿಗೆ ಈ ವಾಕ್ಯ ಹೇಳ್ದ, ಕಾಕೇಭ್ಯೋ ದಧಿರಕ್ಷತಾಂ. ಅಲ್ಲಿ ಕಾಕ ಅನ್ನೋ ಶಬ್ದದಿಂದ ಬಿಡಾಲಾದಿಗಳನ್ನು ತಗೊಳ್ಬೇಕು ಅಂತ. ಬಿಡಾಲ ಅಂದ್ರೆ ಬೆಕ್ಕು. ಅದ್ ಹೇಗ್ ಗೊತ್ತಾಯ್ತು? ಬಳಸಿರೋದು ಶಬ್ದ ಒಂದೇ ಶಬ್ದ, ಕಾಕ ಅಂತ ಒಂದು ಶಬ್ದ ಬಳಸಿದ್ದಾರೆ. ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಒಂದು ಉತ್ತರ, ಕಾಕೇಭ್ಯ ಅಂತ ಏನಿದೆ ಅದು ಬಹುವಚನ. ಕಾಗೆಗಳಿಂದ ಅಂತ ಯಾಕೆ ಹೇಳ್ಬೇಕು? ಕಾಕೇನ ಏಕವಚನ ಹೇಳಿದ್ರೆ ಸಾಕಾಗ್ತಾ ಇತ್ತು. ಕಾಗೆಯಿಂದ ರಕ್ಷಣೆ ಮಾಡು ಅಂತಾನೆ ಅರ್ಥ. ಯಾವ ಒಂದಲ್ಲ ಎರಡಲ್ಲ, ಎಷ್ಟು ಕಾಗೆ ಬಂದು ರಕ್ಷಣೆ ಮಾಡು ಅಂತಾನೆ ಅರ್ಥ ಮೊಸರನ್ನು. ಇದು ಕಾಕೇಭ್ಯ ಅಂತ ಬಳಸಿದ್ರಿಂದ ಇನ್ನೂ ಬೇಕಾದಷ್ಟು ಪ್ರಾಣಿನ ತಗೊಳ್ಬೇಕು ಅನ್ನೋ ಅರ್ಥ ಸಿಗತ್ತೆ ಅಂತ. ಈ ತರ ಒಂದು ವ್ಯಾಖ್ಯಾನ ಇದೆ ಶಾಸ್ತ್ರಗಳಲ್ಲಿ. ವ್ಯಾಕರಣದ ಸೂತ್ರಗಳು ಪ್ರಮಾಣ ಇದೆ ಬೇಕಾದಷ್ಟು. ಅದರಂತೆ ಇಲ್ಲಿ ಮಂದ್ರೈಹಿ ಅಂತಂದ್ರೆ ಮಂದ್ರೇಣ ಅಂತ ಏಕವಚನ ಬಳಸ್ಬೋದಿತ್ತು. ಮಂದ್ರ ಸ್ವರದಿಂದ ಇಂದ್ರದೇವರು ಸ್ತೋತ್ರ ಮಾಡಿದ್ರು ಸಾಕಾಗ್ತಾ ಇತ್ತು. ಮಂದ್ರೈಹಿ ಅಂತ 1, 2, 3 ಬಹುವಚನಕ್ಕೆ ಬಂದ್ರು. ಯಾಕೆ ಬಂದ್ರು ಅಂದ್ರೆ ಬಹುವಚನಂ ಆದ್ಯರ್ಥೆ ಅಂತ ಇಲ್ಲಿ ಶ್ರೀಮುಷ್ಣಮಾಚಾರ್ಯರ ವ್ಯಾಖ್ಯಾನದಲ್ಲಿದೆ. ಅಂದ್ರೆ ಮಂದ್ರ ಮಧ್ಯಮ ತಾರೈಹಿ ಸ್ತೂಯಮಾನಂ. ಮಂದ್ರಸ್ವರ, ಮಧ್ಯಮ ಸ್ವರ, ತಾರಸ್ವರ 3 ಸ್ವರಗಳಿಂದ ಸ್ತೋತ್ರ ಮಾಡಿದ್ದಾರೆ ಅನ್ನೋ ಅರ್ಥವನ್ನ ಈ ಮಂದ್ರೈಹಿ ಅನ್ನೋಲ್ಲಿರೋ ಬಹುವಚನ ಆ ಶಬ್ದ ನಮ್ಗೆ ತಿಳಿಸ್ತಾ ಇದೆ ಅಂತ. ಇಷ್ಟೇ ಅಲ್ಲದೆ ಚಂದ್ರಲೋಕೋಪರಿಹ್ಯಗಾತ್ ಅಂತ ಒಂದು ಮಾತು ಬಂದಿದೆ. ಚಂದ್ರಲೋಕದ ಮೇಲೆ ಇರುವಂತಹ ಸ್ವರ್ಗಲೋಕ ಏನಿದೆ ಅದಕ್ಕೆ ಇಂದ್ರದೇವರು ಪ್ರಯಾಣವನ್ನು ಮಾಡಿದ್ದಾರೆ ಅಂತ ಒಂದು ಮಾತಿದೆ ಇಲ್ಲಿ ವ್ಯಾಖ್ಯಾನದಲ್ಲಿ. ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ ಅಂತ. ಅಂದ್ರೆ ಈ ದಕ್ಷಿಣಾಯನ ಉತ್ತರಾಯಣ ಅಂತ ಏನು 2 ವಿಭಾಗ ಇದೆ. ಯಾರು ದಕ್ಷಿಣಾಯನದಲ್ಲಿ ದೇಹ ಉತ್ಕ್ರಮಣ ಮಾಡ್ತಾರೆ ಅಂದ್ರೆ ದೇಹದಿಂದ ಹೊರಡ್ತಾರೆ, ಯಾರು ಮರಣವನ್ನ ಹೊಂದುತ್ತಾರೆ ಅಂತವರಿಗೆ ಅದು ಅರ್ಥ ಬೇರೆ ಇದೆ. ನಾಡಿ ಮುಖಾಂತರ ಅಂತ ವ್ಯಾಖ್ಯಾನ ಇದೆ ವಸ್ತುತಃ. ಅಂತೂ ಈ ಒಂದು ವ್ಯಾಖ್ಯಾನನು ಮೇಲ್ನೋಟಕ್ಕೆ ಇಟ್ಕೊಂಡಾಗ ದಕ್ಷಿಣಾಯನದಲ್ಲಿ ಯಾರು ದೇಹದಿಂದ ಉತ್ಕ್ರಮಣವನ್ನ ಮಾಡ್ತಾರೋ ಅವರಿಗೇನು ಫಲ ಅಂದ್ರೆ ಅವರಿಗೆ ಸಾತ್ವಿಕರಾಗಿದ್ದ ವ್ಯಕ್ತಿಗೆ ಸ್ವರ್ಗ ಆದಿಗಳಲ್ಲಿ ಸುಖವನ್ನ ಅವರು ಅನುಭವಿಸ್ತಾರೆ. ಮತ್ತೆ ಪುಣ್ಯ ಕ್ಷೀಣೆ ಪುಣ್ಯ ಅನುಭವ ಪುಣ್ಯ ಕಡಿಮೆ ಆಗ್ತಾ ಆಗ್ತಾ ಅವರು ಒಂದಿಷ್ಟು ಜೊತೆಗೇನೆ ಕೊನೆಗೆ ಈ ಲೋಕಕ್ಕೆ ಅಂದ್ರೆ ಭೂಮಿಗೆ ಬರ್ತಾರೆ ಅಂತ ಇಷ್ಟನ್ನ ಅಲ್ಲಿ ಸೂಚನೆ ಮಾಡಿದ್ದಾರೆ. ಅಲ್ಲಿ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಚಾಂದ್ರಮಸಂ ಜ್ಯೋತಿ ಅಂತ ಹೇಳಿ ಏನ್ ಹೇಳಿದ್ದಾರೆ? ಈ ಚಂದ್ರಲೋಕ ಏನಿದೆ ತದುಪರಿ ಅದರ ಮೇಲಿರುವಂತಹ ಸ್ವರ್ಗ ಏನಿದೆ ಆ ಸ್ವರ್ಗಲೋಕಕ್ಕೆ ಒಬ್ಬ ಯೋಗಿ ಗಮನ ಮಾಡಿ ವಾಪಸ್ ಬರ್ತಾನೆ ಅಂತ ಹೇಳಿದ. ಇದರಿಂದ ಏನು ಗೊತ್ತಾಯ್ತು ಅಂದ್ರೆ ಈ ಚಂದ್ರಲೋಕೋಪರಿಹ್ಯಗಾತ್ ಅನ್ನೋದು ಏನ್ ಅಂಶ ಇದೆಯಲ್ಲ ಸ್ವಾತಂತ್ರ್ಯನ ಅಕ್ಷರದಲ್ಲಿ ಬಂದಿದ್ದು ಇದು ಶ್ರುತಿ ಪ್ರಸಿದ್ಧವಾದ ವಿಷಯ, ಅಂದ್ರೆ ಆಗಮ ಪ್ರಸಿದ್ಧವಾದ ವಿಷಯ. ಭಗವದ್ಗೀತೆಯಲ್ಲಿ ಆಗ್ಬಹುದು ಅಥವಾ ವೇದದಲ್ಲಿ ಆಗಬಹುದು, ಬೇರೆ ಕಡೆ ಈ ವಿಷಯ ಬಂದಿರೋದನ್ನ ಇಲ್ಲಿ ಪ್ರಸ್ತಾವ ಮಾಡಿರೋದು. ಅದರಿಂದ ಇಲ್ಲಿ ಬರುವಂತಹ ಅಂಶಗಳು ಇದು ಸಹಜವಾಗಿ ಹೇಳಿರೋದಲ್ಲ. ವೇದದಲ್ಲಿದೆ, ಗೀತೆಯಲ್ಲಿದೆ, ಸ್ಮೃತಿಗಳಲ್ಲಿದೆ. ಅಂತಹ ವಿಷಯವನ್ನ ಇಲ್ಲಿ ಹೇಳಿತ್ತು ಅನ್ನೋ ಅಂಶವನ್ನು ಇಲ್ಲಿ ತಿಳ್ಕೊಳ್ಬೇಕು ಅಂತ. ಅದನ್ನ ಇಲ್ಲಿ ಚಂದ್ರಲೋಕೋಪರಿ ಇತಿ ಅನೇನ ದಕ್ಷಿಣಾಯನ ಉತ್ಕ್ರಾಂತಾನಾಂ ಇತ್ಯುಕ್ತ ರೀತ್ಯ ಸ್ವರ್ಗ ಫಲ ಇಚ್ಛೂನಾಂ ಪುನರಾವೃತ್ತಿ ಸೂಚಿತ. ಯಾರಿಗೆ ಸ್ವರ್ಗ ಬೇಕು ಅಂತ ಅಪೇಕ್ಷೆ ಇದೆ ಅವರಿಗೆ ಮತ್ತೆ ಆವೃತ್ತಿ ಅನ್ನೋದಿದೆ, ಅಂದ್ರೆ ಸ್ವರ್ಗ ಬಯಸೋದು ವಸ್ತುತಃ ಅನುಚಿತ ಅನ್ನೋ ಅಂಶವನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಬಯಸಿದ್ರೆ ಅದು ಮೋಕ್ಷವನ್ನೇ ಬಯಸ್ಬೇಕು ಹೊರತು ಸ್ವರ್ಗವನ್ನಲ್ಲ ಅಂತ ಈ ಅಂಶವನ್ನ ಸೂಚಿಸಿದ್ದಾರೆ ಅಂತ ಇದು ಒಂದು. ಇನ್ನು ಮುಂದಕ್ಕೆ ಇಲ್ಲೇ ಮುನೀಂದ್ರೈಹಿ ಸಹಮಂದ್ರೈಶ್ಚ ಅಂತ ಬಂತು. ಮುನೀಂದ್ರೈಹಿ ಅಂತಂದ್ರೆ ಮುನೀಂದ್ರರ ಜೊತೆಗೆ ಅಂತ ಅರ್ಥವನ್ನ ಮಾಡ್ಕೊಂಡಿದ್ದಾರೆ. ಇದು ಎಲ್ಲಾ ಕಡೆ ಹೀಗೆ ಅರ್ಥ ಮಾಡ್ಕೊಳ್ಬೇಕಂತೆ. ಹಿಂದೆ ಲೋಕಪಾಲೈಹಿ ಅಂತ ಬಂತು, ಬ್ರಾಹ್ಮಣೈಹಿ ಅಂತ ಬಂತು. ಅಂದ್ರೆ ಬ್ರಹ್ಮದೇವರು ಬ್ರಾಹ್ಮಣರ ಜೊತೆಗೆ ಹೊರಟರು, ಮತ್ತೆ ರುದ್ರದೇವರು ಲೋಕಪಾಲಕರ ಜೊತೆಗೆ ಹೊರಟರು. ಅದಾದ ಮೇಲೆ ಇಂದ್ರದೇವರು ಮುನೀಂದ್ರರ ಜೊತೆಗೆ ಹೊರಟರು. ಆ ಸಹ ಆ ಶಬ್ದ ಇಲ್ಲಿಲ್ಲ, ಆದ್ರೆ ಅದಿಲ್ಲದೆ ಹೋದ್ರೆ ಅದನ್ನ ತಗೊಳ್ಬೇಕು ಅಂತ. ಅದನ್ನ ಇಲ್ಲಿ ಬ್ರಾಹ್ಮಣೈಹಿ ಸಹ ಅಂದ್ರೆ ನಾರದ ಭೃಗು ವಸಿಷ್ಠಾದಿವಿಹಿ ಸಹ ಅಂತ ಇಟ್ಕೊಳ್ಬೇಕಂತೆ ಜೊತೆಗೆ ಅಂತ. ಅದ್ ಯಾಕೆ ಇದನ್ನು ಒತ್ತು ಹೇಳ್ತಾ ಇರೋದು ಅಂದ್ರೆ ವ್ಯಾಕರಣದ ಪ್ರಕಾರ ಇದು ಯಾವ ವಿಭಕ್ತಿ? ಲೋಕಪಾಲೈಹಿ, ಮುನೀಂದ್ರೈಹಿ,
ಬ್ರಾಹ್ಮಣೈಹಿ ಇದು ತೃತೀಯ ವಿಭಕ್ತಿ, ಅಂದ್ರೆ ಇಂದ ಅನ್ನೋ ಅರ್ಥ ಬರುತ್ತೆ. ಲೋಕಪಾಲಕರಿಂದ, ಮುನೀಂದ್ರರಿಂದ, ಬ್ರಾಹ್ಮಣರಿಂದ ಅಂತ. ಬ್ರಾಹ್ಮಣರಿಂದ ಇಂದ್ರದೇವರು ಹೋದ್ರು ಅಥವಾ ಬ್ರಾಹ್ಮಣರಿಂದ ಮುನೀಂದ್ರರಿಂದ ಇಂದ್ರದೇವರು ಹೊರಟರು ಅಂದ್ರೆ ಅದು ಅರ್ಥ ಬರುತ್ತಾ? ಅರ್ಥ ಬರಲ್ಲ ಸರಿಗೆ. ಅದಕ್ಕೆ ಅಂದ್ರೆ ಸಹ ಅನ್ನೋ ಶಬ್ದ ಇದೆ ಅಂತ. ವಸ್ತುತಃ ಮುನೀಂದ್ರೈ ಸಹ ಮಂದ್ರೈಶ್ಚ ಅಂತ ಇದೆ ಒಂದು ಸಹ ಶಬ್ದ. ಅದು ಮಂದ್ರೈಹಿ ಸಹ, ಮುಂದಕ್ಕೆ ಇಟ್ಕೊಬೇಕಾ ಹಿಂದಕ್ಕೆ ಇಟ್ಕೊಬೇಕಾ ಅದು ಗೊತ್ತಾಗಲ್ಲ, ಅದು ಮಧ್ಯಕ್ಕೆ ಹಾಕಿದೆ. ಅದು ಎರಡಕ್ಕೂ ಜೊತೆಗೆ ಅನ್ವಯಿಸ್ಕೊಡಿ. ಆದ್ರೆ ಹಿಂದಕ್ಕೆಲ್ಲ ಏನು, ಹಿಂದಕ್ಕೂ ಕೂಡ ಅದೇ ತರ ಅರ್ಥ ಅಂತ ತಿಳಿಸ್ಲಿಕ್ಕೆ ಈ ಶ್ಲೋಕದಲ್ಲಿ ಸಹ ಅನ್ನೋ ಶಬ್ದ ಏನಿದೆಯಲ್ಲ ಅದು ಹಿಂದಕ್ಕೂ. ಲೋಕಪಾಲೈ ಸಹ ರುದ್ರದೇವ ಕೈಲಾಸಂ ಯಯೌ. ಹಾಗೆ ಬ್ರಾಹ್ಮಣೈಹಿ ಸಹ ಬ್ರಹ್ಮ ಬ್ರಹ್ಮಲೋಕಂ ಯಯೌ. ಬ್ರಾಹ್ಮಣರ ಜೊತೆಗೆ ಅಂತ ಜೊತೆಗೆ ಅನ್ನೋ ಅರ್ಥ ಬಂದ್ರೆ ಆಗ ತೃತೀಯ ವಿಭಕ್ತಿಯನ್ನು ಹೇಳಿದ್ದಾರೆ. ರಾಮೈಹಿ ಕೃಷ್ಣೈಹಿ ಇದೆಲ್ಲ ಅನೇಕ ಇತರ ಶಬ್ದ ಇದೆ. ಮಂದ್ರೈಹಿ ಎಲ್ಲ ಐಹಿ ಅಂತ ಬಂದ್ರೆ ಇದು ತೃತೀಯ ವಿಭಕ್ತಿ ಅಂತ ಅರ್ಥ. ಈ ರೀತಿಯಲ್ಲಿ ಇಲ್ಲಿ ಸಹ ಅನ್ನೋ ಶಬ್ದದ ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಒಂದು ವ್ಯಾಕರಣದ ಒಂದು ವಿಚಾರವನ್ನು ತಿಳಿಸಿದೆ. ಇದಾದ್ಮೇಲೆ ಇನ್ನೊಂದು ಅಂಶ, ಇಲ್ಲಿ ಲೋಕಪಾಲಕರ ಜೊತೆಗೆ ಹೊರಟು ರುದ್ರದೇವರು ಅಂತ ಬಂತು. ಹಾಗಾದ್ರೆ ಕೈಲಾಸದಲ್ಲಿ ಆ ಸಭೆಯಲ್ಲಿ ಯಾರು ಇರ್ಲಿಲ್ವಾ? ಹಾಗಾದ್ರೆ ಸಭೆ ಖಾಲಿ ಖಾಲಿ ಇತ್ತ ಅಂತಂದ್ರೆ ಇಲ್ವಂತೆ. ಅದಕ್ಕೆ ಅರ್ಥ ಇದಂತೆ, ತೇ ಲೋಕಪಾಲಾಹ ಏಕೈಕಾಂಶೇನ ಹರಸಭಾಯಂ ವರ್ತಂತೆ. ಅವರು ಒಂದೊಂದು ಅಂಶದಿಂದ ಆ ರುದ್ರದೇವರ ಸಭೆಯಲ್ಲಿ ಅಲ್ಲಿದ್ದಾರೆ, ಇನ್ನೊಂದು ಅಂಶದಿಂದ ಇಲ್ಲಿ ರುದ್ರದೇವರ ಜೊತೆಗೆ ಬಂದಿದ್ದಾರೆ. ಯಾಕೆ? ಸಾಂಶ ದೇವತೆಗಳು, ಅವ್ರ ಅನೇಕ ಅಂಶಗಳಿವೆ. ಒಂದ್ ಅಂಶದಿಂದ ರುದ್ರದೇವರ ಜೊತೆಗೆ ಬಂದಿದ್ದಾರೆ ಇಲ್ಲಿ ಆ ಯುದ್ಧವನ್ನು ನೋಡ್ಲಿಕ್ಕೆ, ಇನ್ನೊಂದು ಅಂಶದಿಂದ ತಮ್ಮ ಸಭೆಯಲ್ಲಿ ಕೂತಿದ್ದಾರೆ. ಈ ರೀತಿ ವಿಷಯವನ್ನ ಇಲ್ಲಿ ಲೋಕಪಾಲಾಹ ಅನ್ನೋ ಶಬ್ದದಿಂದ ತಿಳ್ಕೊಳ್ಳಿ ಅಂತ ಇದೊಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಇದಾದ್ಮೇಲೆ ಮುಂದಕ್ಕೆ ಹೋಗೋಣ. ಮುಂದಿನ ಶ್ಲೋಕ ತಸ್ಯ ತ್ವಕ್ ಚರ್ಮ ಮಾಂಸೈಶ್ಚ ಮೇದೋ ಮಜ್ಜಾಸ್ಥಿಭಿಃ ಸುತ ರಕ್ತೈಃ ರಕ್ತಾಂ ಧರಾಂ ಚಕ್ರೆ ಪ್ರಕೃತ್ಯವಯವೈರಿಹ ನಖೈಃ ಹನನವಚ್ಚಕ್ರೆ ಕುಂತೈಃ ಕುಂತಾಲಕೈರಪಿ. ಇಲ್ಲಿ ಕುಂತಾಲಕ ಅಂತ ಒಂದು ಶಬ್ದ ಹೇಳಿದ್ದಾರೆ. ಇನ್ನೊಂದು ಪಾಠ ಕುದ್ದಾಲಕ ಅಂತಾನೂ ಇದೆ. ಕುದ್ದಾಲಕ ಕುಂತಾಲಕ ಅಂತ ಎರಡು ಶಬ್ದ. ಕುದ್ದಾಲಕ ಅಂತಾನೂ ಪಾಠ ಇದೆ. ಪಿಂಡೀಕೃತ್ಯ ಚ ತತ್ಪಂಕಂ ಸ್ತೋನಂತ ಮಹಿಮಸ್ವರಾಟ್. ಇನ್ನು ಮಧುದೈತ್ಯನ ಸಂಹಾರ ಆದ್ಮೇಲೆ ಹೆಗ್ರೀವ ದೇವರು ಏನ್ ಮಾಡಿದ್ರು ಅಂದ್ರೆ ಈ ಭೂಮಿಯ ನಿರ್ಮಾಣದ ಬಗ್ಗೆ ಹೇಳ್ತಾರೆ. ಈ ಭೂ ನಿರ್ಮಾಣ ಆಗಿದ್ದು ಹೇಗೆ? ಭೂಮಿ ಆ ಮಧುದೈತ್ಯನ ಏನೊಂದು ತ್ವಕ್ಕಿದೆ. ತ್ವಕ್ ಅಂದ್ರೆ ಈ ತ್ವಕ್ ಚರ್ಮ ಅಂತ ಹೇಳ್ತೀವಿ. ಚರ್ಮ ಇಂದ್ರಿಯ, ತ್ವಕ್ ಇನ್ನೊಂದು ಭಾಗ. ಆ ತ್ವಕ್ ಏನಿದೆ, ಆ ತ್ವಗೀಂದ್ರಿಯ ಮತ್ತೆ ಚರ್ಮ, ಮಾಂಸ ಮತ್ತೆ ಮೇಧಸ್ಸು, ಮಜ್ಜ, ಅಸ್ಥಿ ಅಂದ್ರೆ ಮೂಳೆ, ಇದನ್ನೆಲ್ಲ ತಗೊಂಡು ಜೊತೆಗೆ ಅವನ ರಕ್ತ ಏನಿದೆಯಲ್ಲ, ದೇಹದ ರಕ್ತ, ಆ ರಕ್ತ ಅಂದ್ರೆ ಸಪ್ತಧಾತುಗಳು ಅಂತ ಅರ್ಥ. ಚರ್ಮ, ಮಾಂಸ, ಮೇಧಸ್ಸು, ಮಜ್ಜ, ಅಸ್ಥಿ ಇದೆಲ್ಲ ಏನೇನಿದೆ ಇವುಗಳನ್ನೆಲ್ಲ ತಗೊಂಡು ಈ ಪ್ರಕೃತಿಯ ಅಂಶಗಳೇನಿದೆ, ಮೂಲ ಪ್ರಕೃತಿ ತತ್ವ ಏನಿದೆಯಲ್ಲ ಅದರ ಅಂಶಗಳನ್ನ ತಗೊಂಡು ರಕ್ತಾಂಧರಾಂ ಚಕ್ರೆ, ಈ ಭೂಮಿ ಏನಿದೆ ಅದನ್ನ ರಕ್ತಾಂಧರಾಂ, ಧರಾದೇವಿಯನ್ನ ಅಂದ್ರೆ ಭೂಮಿಯನ್ನ ರಕ್ತಮಯವನ್ನಾಗಿ ಮಾಡಿದ್ರು ಅಂತ ಅರ್ಥ ಸಿಗತ್ತೆ ಮೇಲ್ನೋಟಕ್ಕೆ. ಇದು ಯಾರು ಮಾಡಿದ್ದು? ಸೋನಂತ ಮಹಿಮಾ ಸ್ವರಾಟ್, ಅನಂತ ಮಹಿಮಾಶಾಲಿಯಾದ
ಆ ಸ್ವತಂತ್ರನಾದ ಆ ಪರಮಾತ್ಮ ಮಾಡಿದ್ದು ಹೀಗೆ ಹಯಗ್ರೀವ ದೇವರು. ಆವಾಗ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಭೂಮಿಯ ರೂಪ ಯಾವುದು, ಭೂಮಿಯಲ್ಲಿರೋ ಬಣ್ಣ ಯಾವುದು ಅಂದ್ರೆ ಕೃಷ್ಣೈವ ಪೃಥಿವೀ ಸ್ವತಃ ಅಂತ ಒಂದು ಮಾತಿದೆ. ಈ ಮಾತಿನ ಪ್ರಕಾರ ಭೂಮಿಯ ಸಹಜ ರೂಪ ಅದು ಕೃಷ್ಣ, ಕಪ್ಪು. ಕೃಷ್ಣ ಏವ ಅಂತ ಹೇಳ್ತಾರೆ, ಕಪ್ಪೆ ಅದು ಪೃಥಿವಿಯ ಸ್ವಾಭಾವಿಕ ರೂಪ. ಇಲ್ಲಿ ನೋಡಿದ್ರೆ ರಕ್ತೈಹಿ ಧರಾಂ ಚಕ್ರೆ ಹೇಳಿದ್ದಾರೆ. ರಕ್ತದಿಂದ ಏನಾಗತ್ತೆ, ಕಪ್ಪಾಗತ್ತ, ರಕ್ತ ಭಾಗ ಬರುತ್ತಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಅದು ಸ್ವಾಭಾವಿಕವಾಗಿ ಕೃಷ್ಣ ರೂಪ. ಆದ್ರೆ ಹಯಗ್ರೀವ ನಿಹತ ಮಧುನಾಮಕ ಅಸುರ ರಕ್ತ ಸಂಬಂಧೇನ ಸ್ಥಳ ವಿಶೇಷೇಷ ರಕ್ತತ್ವ. ಇಡೀ ಭೂಮಿಯಲ್ಲಿ ಎಲ್ಲಾ ಕಡೆ ಕಪ್ಪು ಅನ್ನೋದಿಲ್ಲ, ಕೆಲವು ಕಡೆ ರಕ್ತ ಬಣ್ಣ ಕಾಣ್ತಾ ಇದೆ. ಯಾಕೆ ಕಾಣ್ತಾ ಇದೆ ರಕ್ತ ಬಣ್ಣ ಅಂದ್ರೆ ಹಯಗ್ರೀವ ದೇವರು ಮಧುದೈತ್ಯನನ್ನ ಸಂಹಾರ ಮಾಡಿದ ಮೇಲೆ ಅವನ ರಕ್ತ ಸಂಬಂಧದಿಂದ ಏನಾಯ್ತು ಅಂದ್ರೆ ಕೆಲವು ಭೂಮಿಯ ಭಾಗಗಳಲ್ಲೆಲ್ಲ ಆ ರಕ್ತತ್ವ ಆ ಬಣ್ಣ ಉಂಟಾಯ್ತು. ಆ ಬಣ್ಣ ಉಂಟಾಗಿದ್ದಕ್ಕೆ ಕಾರಣ ಕೊಟ್ಟು ಯಾಕೆ ಇದು ಅಂದ್ರೆ ರಕ್ತೋಪಾದಾನೈಹಿ ಪ್ರಕೃತಿ ಅವಯವೈಹಿ ವಿಶಿಷ್ಟತ್ವ. ಅಂದ್ರೆ ರಕ್ತ ಬಣ್ಣ ಬರ್ಲಿಕ್ಕೆ ಬೇಕಾದ ಪ್ರಕೃತಿಯ ಭಾಗಗಳೇನಿದೆ ಅದೆಲ್ಲ ಅಲ್ಲಲ್ಲಿ ಇದೆ. ಇದ್ದಿದ್ರಿಂದ ಏನಾಯ್ತು, ಆ ಪ್ರಕೃತಿ ಅಂದ್ರೆ ಭೂಮಿಯ ಭಾಗಗಳೆಲ್ಲ ಏನಾಯ್ತು ರಕ್ತಮಯವಾಗಿದೆ, ಕಾಣ್ತಾ ಇದೆ, ಆಗಿದೆ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲದೆ ಆ ಮಧುದೈತ್ಯನ ನಖ ಏನಿದೆ ಅಂದ್ರೆ ಉಗುರುಗಳು, ಆ ಉಗುರು ಅಂತಂದ್ರೆ ಕುಂತ ಕುದ್ದಾಲಾದಿ ಆಯುಧ ವಿಶೇಷೈ ಅಂತ ವ್ಯಾಖ್ಯಾನ ಮಾಡ್ತಾರೆ. ಒಂದು ಅವನ ಉಗುರು, ಜೊತೆಗೆ ಆಯುಧಗಳು, ಕುಂತಾಯುಧ ಕುದ್ದಾಲಕ ಅಂತೆಲ್ಲ ಆಯುಧಗಳು. ಕುಂತಾಯುಧವನ್ನೆಲ್ಲ ಈಗ ಈ ರಾಮಾಯಣದಲ್ಲಿ ಮಹಾಭಾರತದಲ್ಲೆಲ್ಲ ಅನೇಕ ಕಡೆ ಈ ಆಯುಧಗಳ ಬಗ್ಗೆ ಹೇಳ್ತಾ ಈ ಕುಂತಾಯುಧ ಕುದ್ದಾಲಕ ಇದನ್ನೆಲ್ಲ ಉಲ್ಲೇಖ ಮಾಡೋದಿದೆ. ವ್ಯಾಖ್ಯಾನದಲ್ಲಿ ಇಲ್ಲಿ ಕುಂತಾಲಕ ಅಂತ ಹೇಳಿಲ್ಲ, ಕುದ್ದಾಲ ಅಂತ ಹೇಳಿದ್ದಾರೆ, ಅದನ್ನ ಕುದ್ದಾಲಕ ಇರಪಿ ಅಂತ ಪಾಠ ಇಟ್ಕೊಂಡಿದ್ದಾರೆ. ಈ ಎಲ್ಲ ಆಯುಧಗಳನ್ನ ಜೊತೆಗೆ ಅವನ ಉಗುರುಗಳನ್ನ ಬಳಸ್ಕೊಂಡು ಈ ಭೂಮಿಯಲ್ಲಿ ಖನನ ಅಂದ್ರೆ ತೋಡೋದು ಅಂತ ಅರ್ಥ. ಇಲ್ಲಿ ಖನನ ತೋಡಿದಂತೆ ಮಾಡಿದ್ರು ಭೂಮಿಯನ್ನ ಅಂತ ಹೇಳಿದ್ದಾರೆ. ಭೂಮಿಯನ್ನ ತೋಡಿದಂತೆ ಮಾಡಿದ್ರು ಅಂದ್ರೆ ಏನರ್ಥ, ಖನನ ಸಾಧನ ಲೋಹಾದ್ಯುತ್ಪತ್ತಿ ಸಾಧನಂ ಚಕ್ರೆ. ಅಂದ್ರೆ ಭೂಮಿಯಲ್ಲಿ ಎಲ್ಲೆಲ್ಲಿ ಅಗೆದಾಗ ನಮಗೆ ಈ ಲೋಹಾದಿಗಳು ಸಿಗತ್ತೆ, ಗಣಿ ಪ್ರದೇಶ ಏನಂತೀವಿ ಅಂತಹ ಪ್ರದೇಶದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದರೆಲ್ಲ ಸೃಷ್ಟಿಯಾಗಿದ್ದು ಮತ್ತೆ ಅಂಥ ಒಂದು ಲೋಹಾದಿಗಳು ನಮಗೆ ಸಿಗ್ಲಿಕ್ಕೆ ಸಾಧನ ಯಾವ್ದಾಯ್ತು ಅಂದ್ರೆ ಈ ಮಧುದೈತ್ಯನ ಉಗುರುಗಳು ಜೊತೆಗೆ ಅವನ ಹತ್ರ ಇದ್ದಂತಹ ಆಯುಧಗಳು. ಈ ಆಯುಧಗಳನ್ನೆಲ್ಲ ಬಳಸ್ಕೊಂಡು ಬಿದ್ದ ಪ್ರದೇಶನೆಲ್ಲ ಹೀಗೆ ಹಯಗ್ರೀವ ದೇವರು ಮಾಡಿದ್ದಾರೆ. ಇಷ್ಟ ಹೇಳಿದ್ ಅದ್ರಿಂದ ಏನಾಯ್ತು, ಎಲ್ಲೆಲ್ಲಿ ಅವನ ಉಗುರು ಆಯುಧ ಎಲ್ಲ ಬಿತ್ತೋ ಅದೆಲ್ಲ ಲೋಹದ ಒಂದು ಉತ್ಪತ್ತಿ ಸ್ಥಾನ ಆಯ್ತು, ಅಲ್ಲಿ ಸಿಗತ್ತೆ ಅಂತ ಅರ್ಥ ಆ ವಸ್ತುಗಳೆಲ್ಲ. ಇಷ್ಟಾದ್ಮೇಲೆ ಒಂದು ವಿಷಯವನ್ನ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಭೂಮಿ ಅನ್ನೋದು ಅಪವಿತ್ರ ಅನ್ನೋ ಭಾವನೆಯಲ್ಲಿ ಈಗ ನಮಗೆ ಬರುತ್ತೆ ತಲೆಗೆ. ಯಾಕೆಂದ್ರೆ ಮಧು ಅನ್ನೋ ದೈತ್ಯನ ರಕ್ತ ಮಾಂಸದ ಲೇಪನ ಆಗಿದೆ ಭೂಮಿಗೆ, ಅವನ ನಖ ಆಯುಧ ವಿಶೇಷಗಳು ಇದೆಲ್ಲ ಆಗಿದೆ. ಹೌದು, ಅದಕ್ಕೋಸ್ಕರನೇ ಇಲ್ಲಿ ವ್ಯಾಖ್ಯಾನದಲ್ಲಿ ವಿವರಿಸ್ತಾ ಅಂದ್ರೆ ಈ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಎಲ್ಲ ಇನ್ನೊಂದು ವ್ಯಾಖ್ಯಾನದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಏನಂತ, ಈ ಗೋಮಯಾದಿ ಲೇಪನ ವಿಧಿ ಬಂದಿದೆಯಲ್ಲ, ಯಾವುದೇ ಒಂದು ಭೂಮಿಯ ಮೇಲೆ ಸಾಕ್ಷಾತ್ತಾಗಿ ನಾವು ಆಸನ ಹಾಕೊಳ್ಳದೆ ಕೂತ್ಕೊಳ್ಬಾರ್ದು. ಅದೇ ರೀತಿ ಅಂದ್ರೆ ಸತ್ಕರ್ಮಗಳನ್ನ ಮಾಡ್ಬೇಕಾದ್ರೆ ವಿಶೇಷವಾಗಿ ಸಂಕಲ್ಪ ಪುರಸ್ಸರವಾಗಿ ಆಸನ ಹಾಕೊಳ್ದೆ ಕೂತ್ಕೊಳ್ಬಾರ್ದು. ಮತ್ತೆ ಗೋಮಯ ಲೇಪನ ಆಗಿರ್ಬೇಕು, ಮಂಡಲಾದಿಗಳ ನಿರ್ಮಾಣ ಆಗಿರ್ಬೇಕು, ಮತ್ತೆ ರಂಗೋಲಿ ಎಲ್ಲ ಹಾಕಿರ್ಬೇಕು. ಇದನ್ನೆಲ್ಲ ಮಾಡಿದ್ ಯಾಕೆ ಅಂತಂದ್ರೆ ಧರ್ಮಶಾಸ್ತ್ರದ ವಿಧಿಯಲ್ಲಿ ಇದೇ ಕಾರಣ. ಭೂಮಿ ಮೇಲೆ ಸಾಕ್ಷಾತ್ತಾಗಿ ಮಾಡಿದ್ರೆ ದೈತ್ಯರು ಅದನ್ನೆಲ್ಲ ಅಪಹರಿಸ್ತಾರೆ, ನಾವು ಮಾಡಿದ ಸತ್ಕರ್ಮಗಳ ಪುಣ್ಯವನ್ನ ಅಂತ ಏನ್ ಮಾತು ಸಾಮಾನ್ಯವಾಗಿ ಕೇಳ್ತೀವಿ. ಅದಕ್ಕೆ ಹಿನ್ನೆಲೆಯಾಗಿ ಭೂಮಿ ಮೇಲೆ ಮಾಡಿದ್ದಕ್ಕೆ ಯಾಕೆ ಹೀಗಾಗತ್ತೆ ಅಂದ್ರೆ ಭಗವಂತನ ಸೃಷ್ಟಿ ಆಗಿದೆ, ಸೃಷ್ಟಿ ಮಾಡಿದ ಹಾಗೆ ಮಾಡಿದ್ದಾನೆ. ಆದ್ರಿಂದ ಆ ಗೋಮಯಕ್ಕೊಂದು ಪ್ರಾಶಸ್ತ್ಯ, ಮಂಡಲಾದಿಗಳಿಗೆ ಪ್ರಾಶಸ್ತ್ಯ, ರಂಗೋಲಿಗೆ ಪ್ರಾಶಸ್ತ್ಯ ಎಲ್ಲ ನೀಡ್ಲಿಕ್ಕೆ ಇದೊಂದು ಮೊದಲೇ ಸಂಕಲ್ಪ ಮಾಡಿದಂತೆ ಹೀಗೆ ಮಧುದೈತ್ಯನ ಮುಖಾಂತರ ಏನು ಭಗವಂತ ಈ ಭೂಮಿಯ ನಿರ್ಮಾಣ ಮಾಡಿದ, ಆ ನಿರ್ಮಾಣ ಮಾಡಿದ್ರಿಂದ ನಮಗೇನ್ ಗೊತ್ತಾಯ್ತು ಅಂದ್ರೆ ಭೂಮಿ ಮೇಲೆ ಸಾಕ್ಷಾತ್ತಾಗಿ ಈ ಶುಭ ಕರ್ಮಗಳನ್ನ ಮಾಡೋ ಹಾಗಿಲ್ಲ ಆ ರೀತಿ.
ಅದ್ರ ಮೇಲೆ ಆ ಧರ್ಮಶಾಸ್ತ್ರ ತಿಳಿಸಿದಂತೆ ಎಲ್ಲ ಮಾಡಿಯೇ ಶುಭ ಕರ್ಮವನ್ನ ಆಚರಿಸಬೇಕು, ಇಲ್ಲಾಂದ್ರೆ ಪುಣ್ಯ ಪೂರ್ಣವಾಗಿ ಬರೋದಿಲ್ಲ ಅಂತ ಇದೊಂದು. ಜೊತೆಗೆ ಈ ಭೂಮಿಗೆ ಮೇದಿನಿ ಅಂತ ಹೆಸರಿದೆ, ಧರಣಿ ಅಂತ ಹೆಸರಿದೆ, ಮತ್ತೆ ಉರುವಿ ಅಂತ ಹೆಸರಿದೆ. ಈ ಎಲ್ಲ ಹೆಸರುಗಳು ಯಾಕೆ ಬಂತು ಅನ್ನೋದನ್ನ ಸಕಾರಣವಾಗಿ ಕೊಡ್ತಾರೆ. ಇದೆಲ್ಲ ಹಯಗ್ರೀವ ದೇವರು ತಾವು ಮಧುದೈತ್ಯನನ್ನ ಕೊಂದಾದ್ಮೇಲೆ ಏನೇನ್ ಮಾಡಿದ್ರು ಅವರು, ಅದರಿಂದಾಗಿ ಒಂದೊಂದೊಂದೊಂದು ಹೆಸರು ಭೂಮಿಗೆ ಬಂದಿದೆ. ಆ ಭೂಮಿಗೆ ಬಂದ ಹೆಸರಿಂದ ಎಲ್ಲಾ ಕಡೆ ಅದೇ ರೀತಿ ಭೂಮಿಯನ್ನ ಕರೀತಾರೆ. ಆ ಕರೆಯೋದು ಯಾಕೆ ಅನ್ನೋದು ಅದಕ್ಕೂ ಮೂಲಭೂತ ಹಯಗ್ರೀವ ದೇವರ ಕಾರಣ ಆದ್ರು ಅಂತ. ಅದನ್ನ ತಿಳಿಸ್ಲಿಕ್ಕೆ ಮುಂದಿನ ಶ್ಲೋಕಗಳಿವೆ. ಮುಂದಿನ ಶ್ಲೋಕ ಮೇಧೋಭಿಃ ನಿರ್ಮಿತತ್ವಾಚ್ಚ ಮೇದಿನೀತಿ ವಿದುರ್ಬುಧಾಃ ತದ್ಧೃತಾಭರಣೈರ್ ಯುಕ್ತಾ ತಸ್ಮಾತ್ ತಾಂ ಧರಣೀಂ ವಿದುಃ. ಲೋಕಾಧಾರತ್ವ ಯುಕ್ತತ್ವಾತ್ ತಾಂ ಧರೇತಿ ವಿದುರ್ಬುಧಾಃ. ಸ್ವಯಂ ತು ಉರ್ವರಿತತ್ವಾಧಿ ನಷ್ಟೇಷು ಸ್ವಪತಿಷ್ವಹೋ ಉಚ್ಯತೆ ಸಾಪಿ ಚೋರ್ವೀತಿ ಪರ್ವತಾದ್ಯೈಃ ಅಥಾನ್ವಿತಾ. ಹಾಗಾದ್ರೆ ಮಧುದೈತ್ಯನ ಮೇಧಸ್ಸಿನಿಂದ ನಿರ್ಮಾಣ ಮಾಡಿದ್ರಿಂದ ಮೇದಿನಿ ಅಂತ ಕರೀತಾರೆ. ಮೇಧೋಭಿ ನಿರ್ಮಿತತ್ವ ಅದನ್ನ ಹೇಳಿದ್ರು. ಮೇಧಸ್ಸಿನಿಂದ ನಿರ್ಮಾಣ ಮಾಡಿದ್ರಿಂದ ಮೇದಿನಿ ಅಂತ ಜ್ಞಾನಿಗಳು ಹೇಳ್ತಾರೆ. ಇನ್ನು ಆ ಮಧುದೈತ್ಯನ ಆಭರಣಗಳೇನಿದೆಯಲ್ಲ, ಆ ಆಭರಣಗಳನ್ನ ಧರಿಸಿದಾಳೆ ಯಾರು? ಭೂಮಿ. ಅಂದ್ರೆ ಅವನ ಉಗ್ರ ಆಗ್ಬಹುದು, ಅವನ ಆಯುಧಗಳಾಗ್ಬಹುದು, ಅವನ ಆಭರಣ ಆಗ್ಬಹುದು, ಪ್ರತಿಯೊಂದು ಭೂಮಿ ಧರಿಸಿದೆಯಲ್ಲ. ಆ ಧರಿಸಿದ್ರಿಂದ ಭೂಮಿಗೆ ಧರಣಿ ಅಂತ ಕರೀತಾರೆ. ಧರಿಸಿರುವುದರಿಂದ ಧರಣಿ. ಮೇಧಸ್ಸಿನಿಂದ ನಿರ್ಮಾಣ ಆಗಿದ್ರಿಂದ ಮೇದಿನಿ. ತದ್ಧೃತ ಆಭರಣೇ ಯುಕ್ತ ತಸ್ಮಾತ್ ಧರಣಿ ವಿದು. ಸರಿ. ಇನ್ನು ಧರ ಅಂತ ಯಾಕೆ ಕರೀತಾರೆ? ಧರ ಅಂತಾನೂ ಇದೆ ಹೆಸರು, ಧರಾದೇವಿ ಅಂತ ಪ್ರಸಿದ್ಧ. ಯಾಕೆ? ಲೋಕಾಧಾರತ್ವ ಯುಕ್ತತ್ವ. ಲೋಕದಲ್ಲಿರೋ ಜನರಿಗೆ ಅಂತ ಅರ್ಥ, ಲೋಕಗಳಿಗೆ ಅಂತಲ್ಲ, ಲೋಕದಲ್ಲಿರೋ ಜನರಿಗೆ. ಲೋಕ ಅನ್ನೋ ಶಬ್ದಕ್ಕೆ ಜನರು ಅಂತ ಅರ್ಥ. ಲೋಕದಲ್ಲಿರೋ ಎಲ್ಲಾ ಜನರಿಗೆ ಆಧಾರ ಯಾರು? ಭೂಮಿ. ಆದ್ರಿಂದ ಧರ, ಆಧಾರ ಆದ್ರಿಂದ ಧರ ಅಂತ ಅವಳನ್ನ ಕರೀತಾರೆ. ಇದೆಲ್ಲ ಜ್ಞಾನಿಗಳು ಹೀಗೆ ವಿವರಣೆ ಮಾಡ್ತಾರೆ. ವಿದುರ್ ಬುಧಾಹ ಅಂತ ಹೇಳಿದ್ದಾರೆ. ಬುಧ ಅಂದ್ರೆ ಜ್ಞಾನಿಗಳು, ಅವರು ವಿದುಹು ತಿಳ್ಕೊಳ್ತಾರೆ ಅಂದ್ರೆ ನಮಗ್ ತಿಳಿಸಿದ್ದಾರೆ ಅಂತ ತಾತ್ಪರ್ಯ. ಇನ್ನು ಉರುವಿ ಅಂತ ಒಂದು ಶಬ್ದ ಇದೆ, ಭೂಮಿಗೆ ಕರೆಯೋದು ಪ್ರಸಿದ್ಧ, ಕೋಶದಲ್ಲಿ ಪ್ರಸಿದ್ಧ ಶಬ್ದ ಇದು. ಉರುವಿ ಅಂತ ಯಾಕೆ ಕರೀತಾರೆ ಅಂದ್ರೆ ಎರಡು ಕಾರಣ ಕೊಡ್ತಾರೆ. ಒಂದು, ಭೂಮಿ ಮೇಲೆ ಅನೇಕ ಉತ್ಕೃಷ್ಟ ವಸ್ತುಗಳಿದೆ. ಆ ಉತ್ಕೃಷ್ಟ ವಸ್ತುಗಳು ಇರೋದ್ರಿಂದ ಉರುವಿ ಅಂತ ಕರೀತಾರೆ. ಉರು ಅಂದ್ರೆ ಉತ್ಕೃಷ್ಟ, ಉರುವಿ ಅಂತಿದೆಯಲ್ಲ, ಉರುವಿ ಅಂತ ಆಗಿದೆ. ಉರು ಅಂದ್ರೆ ಉತ್ಕೃಷ್ಟವಾದ ವಸ್ತುಗಳು ಯಾವುದರಲ್ಲಿದೆಯೋ ಅದಕ್ಕೆ ಉರುವಿ ಅಂತ ಕರೀತಾರೆ. ಇದು ಒಂದು ಉರುವಿ ಎನ್ನುವ ಶಬ್ದಕ್ಕೆ ಅರ್ಥ. ಅದನ್ನ ಇಲ್ಲಿ ಪರ್ವತಾದ್ಯೇಹಿ ಅಥಾನ್ವಿತ, ಪರ್ವತ ಮೊದಲಾದ ಉತ್ಕೃಷ್ಟ ವಸ್ತುಗಳ ಜೊತೆಗೆ ಇರೋದ್ರಿಂದ ಉರುವಿ ಉರುವಿ ಅಂತ ಕರೀತಾರೆ. ಎರಡನೆಯದು, ನಷ್ಟೇಶು ಸ್ವಪತಿಷು. ಈ ರಾಜರಿಗೆ ಭೂಧರರು ಅಂತ ಹೆಸರು. ರಾಜರು, ಯಾರ್ಯಾರು ರಾಜರು ಭೂಮಿನ ಆಳ್ತಾರಲ್ಲ ಅವ್ರಿಗೆ ಭೂಧರ ಅಂತ ಕರೀತಾರೆ. ಪರ್ವತಕ್ಕೆ ಮಾತ್ರ ಅಲ್ಲ, ಪರ್ವತ ಮಾತ್ರ ಭೂಮಿಯನ್ನು ಧರಿಸೋದು ಅಂತಲ್ಲ, ರಾಜರು ಭೂಮಿಯನ್ನು ಧರಿಸಿರ್ತಾರೆ. ಯಾಕೆ? ಆ ಭೂಮಿ ಆರಾಮಾಗಿರ್ಬೇಕು ಅಂದ್ರೆ ಆಯಾಯ ಕಾಲದಲ್ಲಿ ರಾಜರುಗಳಿರ್ಬೇಕು. ಇಲ್ಲ ಅಂದ್ರೆ ಆ ಭೂಮಿ ಮೇಲೆ ದುಷ್ಟರ ಆಕ್ರಮಣ ಆಗತ್ತೆ, ಹಾಳು ಮಾಡ್ತಾರೆ. ಅದ್ ಯಾವ್ದು ಆಗ್ಬಾರ್ದು ಅಂದ್ರೆ ಒಳ್ಳೆ ರಾಜರಿರ್ಬೇಕು. ಈ ರಾಜರುಗಳೆಲ್ಲ ಭೂಪತಿಗಳು ಅಂತಾನು ಅನಿಸ್ಕೊಳ್ತಾರೆ. ಭೂಮಿಗೆ ಪತಿ ಅಂತ, ಭೂಪತಿ ಅನ್ನೋ ಶಬ್ದ ಅದಲ್ಲೇ ಆ ಅರ್ಥದಲ್ಲೇ ಬರೋದು. ಈ ಭೂಪತಿಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದೆ
ಯಾವುದು ಈ ಭೂಮಿ. ಒಂದ್ ಕಾಲದಲ್ಲಿ ಕಳ್ಕೊಳ್ಳೇಬೇಕಲ್ಲ. ರಾಜರು ಎಷ್ಟು ಕಾಲದಲ್ಲಿ ಇರ್ತಾರೆ, ಅವ್ರವ್ರ ಕಾಲ ಆದ ಮೇಲೆ ಅವರು ನಿರ್ಯಾಣವನ್ನು ಹೊಂದುತ್ತಾ ಇರ್ತಾರೆ. ಹಾಗಾದ್ರೆ ನಷ್ಟೇಶು ಸ್ವಪತಿಷು, ತನ್ನ ಗಂಡಂದ್ರನ್ನೆಲ್ಲ, ತನ್ನ ಪತಿಯಂದ್ರು ಅಂದ್ರೆ ರಾಜರುಗಳನ್ನೆಲ್ಲ ಕಳ್ಕೊಂಡ್ರು ತಾನು ಇನ್ನೂ ಉರುವರಿತ, ಎಲ್ಲಾ ಕಡೆ ವ್ಯಾಪಿಸ್ಕೊಂಡೇ ಇದ್ದಾಳೆ ಅಂತ ಅರ್ಥ. ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾಳೆ. ಹಾಗಾಗಿ ತಾನು ಎಲ್ಲರನ್ನು ಕಳ್ಕೊಂಡ್ರು ತಾನು ಹಾಗೆ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರೋದ್ರಿಂದ ಅವಳಿಗೆ ಉರುವಿ ಅಂತ ಕರೀತಾರೆ ಅಂತ. ಇಷ್ಟೆಲ್ಲ ಹೇಳಿದ್ರಲ್ಲ, ಈಗ ನಮ್ಗೆ ಇದನ್ನ ತಿಳ್ಕೊಂಡು ಏನಾಗ್ಬೇಕಾಗಿದೆ, ಯಾಕೆ ಇದನ್ನ ಹೇಳಿದ್ದಾರೆ ಅಂತ ಅಂದ್ರೆ, ಭೂದೇವಿಯ ಈ ಹೆಸರಿದೆಯಲ್ಲ, ಮೇದಿನಿ, ಧರಣಿ, ಮತ್ತೆ ಧರ, ಉರ್ವಿ, ಈ ಹೆಸರುಗಳು ಯಾಕೆ ಬಂದಿದೆ ಅನ್ನೋದನ್ನ ಅರ್ಥಸಹಿತವಾಗಿ ನಾವು ತಿಳ್ಕೊಂಡ್ರೆ ಭಕ್ತರಿಗೆ ಪುಣ್ಯ ಸಂಪಾದನೆ ಆಗುತ್ತೆ. ಅಂದ್ರೆ ಒಂದು ಹಯಗ್ರೀವ ದೇವರ ಕಥೆಯನ್ನ ಕೇಳೋದ್ರಿಂದ ಏನ್ ಫಲ ಇದೆ ಅಂತ ಹಿಂದಕ್ಕೆ ಹೇಳಿದ್ದಾರೆ. ಜೊತೆಗೆ ಅದೇ ಪ್ರಸಂಗದಲ್ಲಿ ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಈ ಧರೆಯ ಅಂದ್ರೆ ಭೂಮಿಯ ಅನೇಕ ಶಬ್ದಗಳ ಅರ್ಥವನ್ನ ತಿಳ್ಕೊಂಡ್ರೆ ಆಗ ಭಕ್ತರಿಗೆ ಪುಣ್ಯ ಸಂಪಾದನೆ ಆಗತ್ತೆ ಅನ್ನೋದನ್ನು ಇಲ್ಲಿ ಸೂಚನೆ ಮಾಡ್ಲಿಕ್ಕೆ ಬುಧಾಹ ವಿಧವು, ಜ್ಞಾನಿಗಳು ಹೀಗೆ ಹೇಳ್ತಾರೆ, ಜ್ಞಾನಿಗಳು ಹೀಗೆ ವಿವರಿಸ್ತಾರೆ. ಯಾಕೆ? ಭಕ್ತರೆಲ್ಲ ಹೀಗೆ ತಿಳ್ಕೊಂಡ್ರೆ ಅವ್ರಿಗೊಂದು ಪುಣ್ಯ ಬರುತ್ತೆ ಅಂತ. ಪುರಾಣದಲ್ಲಿ ಬಂದ ಪ್ರತಿ ವಿಷಯ ತಿಳ್ಕೊಂಡು ಒಂದು ಪುಣ್ಯ ಇದ್ದೇ ಇದೆ. ಆ ಒಂದು ಪುಣ್ಯ ವಿಶೇಷಕ್ಕೋಸ್ಕರ ಇಲ್ಲಿ ಒಂದು ವಿವರಣೆ ಇಲ್ಲಿ ಬಂದಿದೆ. ಅದನ್ನ ಇಷ್ಟು ವಿವರಿಸಿದ್ದಾರೆ. ಇನ್ನು ಅನೇಕ ವಿಷಯಗಳು ಇದ್ರ ಬಗ್ಗೆ ಇದೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ಧನ್ಯವಾದಗಳು. ಹರೇ ಧನ್ಯವಾದಗಳು ಗುರುಗಳೇ.